ಇದೆ ಅಂತ ಹೇಳಿದ್ರೆ ಈ ಯೋಜನೆ 2005ರಿಂದ ನೆನೆಗುದಿಗೆ ಬಿದ್ದಿದೆ. ದಿ ಫೈನಲ್ ನೋಟಿಫಿಕೇಶನ್ ಫಾರ್ 1810 acres ಆಫ್ ಲ್ಯಾಂಡ್ ಟು ಬಿ ಅಕ್ವೈರ್ಡ್ ವಾಸ್ ಇಶ್ಯೂಡ್ ಇನ್ 2007. We are in 2025 and reaching 2026. So 19 years, so 18 to 19 years ಆದ್ಮೇಲೂ ಕೂಡ ನಾವು ಜಮೀನು ಅಕ್ವೈರ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ, ಮತ್ತೆ ರಸ್ತೆ ಮಾಡಿಲ್ಲ. ಈ ಸಂದರ್ಭದಲ್ಲಿ ಈಗ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರಿಗೆ ಯೋಗ್ಯವಾದ ಬೆಲೆ ಕೊಡಬೇಕು, ಅದೆಲ್ಲ ನಿಜ. ಬಟ್ ಇದರಲ್ಲಿ ಸ್ವಲ್ಪ ನಮಗೆ ಕಾನೂನಿನ ಇತಿಮಿತಿಗಳು ಕೂಡ ಇವೆ. ಯಾಕಂದ್ರೆ ನೋಟಿಫಿಕೇಶನ್ ಹಳೆಯದು, ಆ ಟೈಮಲ್ಲಿ ಏನ್ ರೇಟ್ ಇತ್ತು ಅದನ್ನ ನೋಡ್ತಾರೆ. ಈಗಿನ ರೇಟ್ ನಾವು ಕೊಡಬೇಕು ಅಂತ ನಾವು ಮುಂದುವರೆದ್ರು ಕೂಡ ಗೈಡೆನ್ಸ್ ವ್ಯಾಲ್ಯೂಗಳು ಕಳೆದ ಒಂದು 7-8 ವರ್ಷದಿಂದ ಈ ಭಾಗದಲ್ಲಿ ರಿವೈಸ್ ಆಗಿಲ್ಲ, ಬೇರೆ ಕಡೆ ರಿವೈಸ್ ಆಗಿದ್ರು ಕೂಡ ಅದು ರೈತರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಾವು ಕ್ಯಾಶ್ ಕಾಂಪೆನ್ಸೇಷನ್ ರೈತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೊಂದ್ ಕಡೆ ಆಗ್ತಾ ಇಲ್ಲ, ಅಂತ ಕಡೆ ನಾವು ಜಮೀನಿಗೆ ಜಮೀನು, ಅಭಿವೃದ್ಧಿ ಪಡಿಸಿದ ಜಮೀನು ಕೊಡುವಂತಹ ಆಪ್ಷನ್ ಕೂಡ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕಂದ್ರೆ ಇದು ಮೊದಲು ಇರಲಿಲ್ಲ. ಇದು ಇತ್ತೀಚೆಗೆ ಚರ್ಚೆ ಮಾಡಿಬಿಟ್ಟು ಮೊನ್ನೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ತಗೊಂಡೋಗ್ಬಿಟ್ಟು ಒಂದು 5 ಆಪ್ಷನ್ಸ್ಗಳು ಕೊಟ್ಟಿದ್ದೇವೆ.